ಇನ್ನಾದರೂ ರಂಗಭೂಮಿಯ ನಿರ್ದೇಶಕರು ಮೇಲೆ ಇಂತಹ ಸಮುದಾಯಗಳ ಹೆಸರುಗಳನ್ನು ವ್ಯಂಗ್ಯ ತುಚ್ಛವಾಗಿ ಚುಚ್ಚಿ ಸಂಭಾಷಿಸುವುದನ್ನು ತೊರೆದು ಗೌರವದಿಂದ ಕಾಣುವ ಮನಸ್ಸುಗಳು ಹೆಚ್ಚಲಿ. ವಿಶ್ವರಂಗ ಭೂಮಿ ದಿನಾಚರಣೆ ಶುಭಾಶಯ. ಇದೆಷ್ಟು ಅನಿವಾರ್ಯ ಆಗಿದೆ ನಮಗೆ ಗೊತ್ತೇ ಇಲ್ಲ. ಬೈ ಸಿಗಾಕೊಂಡಿದೆ ಎಷ್ಟೋ ಸಿನಿಮಾ ನಟರು. ರಾಜ್ಕುಮಾರ್ ಬಯಸಿದ್ರು ಹೇಳ್ತಿದ್ರು. ಅವ್ರು ರಾಜ್ಕುಮಾರ್ ಗೊತ್ತಂದ್ರೆ ನಮ್ಮ ಸಮುದಾಯ ಈ ಜಾತಿಗಳಿದೆ ಅನ್ನೋದೇ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ, ಅಷ್ಟು 101 ಜಾತಿಗಳಿದ್ದಾರೆ. ಒಂದು SC ಪಟ್ಟಿ ಒಳಗೆ 101 ಜಾತಿಗಳಿದೆ. ST ಪಟ್ಟಿ ಒಳಗೆ ಒಂದಿಷ್ಟು ಜಾತಿಗಳಿದೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಪರಂಪರೆಯಲ್ಲಿ ಆ ಕೊರತೆ ಇದೆ. ಜಾತಿಯನ್ನು ಗೌರವಿಸದೇ ಇರತಕ್ಕಂಥ ಪರಂಪರೆ. ಇಲ್ಲಿವರೆಗೂ ವಚನಕಾರರು ಬರಬಾರದು. ವಚನಕಾರರು ಬಂದ ಮೇಲೆ ಜಾತಿಯನ್ನು ಅಂದರೆ ಕೆಳಜಾತಿಯ ಅಂದರೆ ನಿಕೃಷ್ಟವಾದಂಥ ತುಚ್ಛವಾದಂಥ ವೃತ್ತಿ ಮಾಡತಕ್ಕಂಥ ವ್ಯಕ್ತಿಗಳಿಗೂ ವೃತ್ತಿ ಗೌರವ ಕೊಟ್ಟ ಮೊದಲ ವ್ಯಕ್ತಿಗಳು ಅಂದರೆ ವಚನಕಾರರು. ಅವನು ಜೇಡರ ದಾಸಮಯ್ಯ ಇರ್ಬೋದು, ರೋಹದ ಕಕ್ಕಯ್ಯ ಇರ್ಬೋದು, ಮಾದಾರ ಚೆನ್ನಯ್ಯ ಇರ್ಬೋದು, ಹೌದಾ? ಇವರೆಲ್ಲ ಕೆಳಜಾತಿಯವರು. ಮಡಿವಾಳ ಮಾಚಯ್ಯ ಇವರೆಲ್ಲ ಕೆಳಜಾತಿಯವರು. ಅಂದರೆ ಒಂದು ಮಾನ್ಯತೆ ಇರಲ್ಲ. ಅಂಥವ್ರಿಂದ ಮಾನ್ಯತೆ ಕೊಟ್ಟು ಒಂದು ಅನುಭವ ಮಂಟಪ ನೋಡಿ. ಈಗಿದೆಯಲ್ಲ, ಇದು ಅನುಭವ ಮಂಟಪ. ಇದೆಲ್ಲ ಜಾತಿಗಳಿದೆ. ಈ ಡೆಮೋಕ್ರಸಿನ ಸಂವಿಧಾನ ಬರೋಕ್ಕೆ ಮುಂಚೆನೆ ಬಸವಣ್ಣ ಇಂಟ್ರೊಡ್ಯೂಸ್ ಮಾಡಿದ್ರು, ಬಿಫೋರ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಬಸವ ಬಹಳ ದೊಡ್ಡ ವ್ಯಕ್ತಿ. ಹಾಗಾಗಿ ಕರ್ನಾಟಕ ಸರ್ಕಾರ ಬಸವಣ್ಣನ ಏನಂತ ಗುರುತಿಸಿದ್ದಾರೆ ಸರಿ? ಕರ್ನಾಟಕದ ಗೊತ್ತಿದೆಯಾ? ಸಾಂಸ್ಕೃತಿಕ ನಾಯಕ. ಯಾರು? ಜೋರಾಗಿ ಯಾರು? ಆದರೆ ಒಂದು ಸಾಂಸ್ಕೃತಿಕ ನಾಯಕನನ್ನ ಗುರುತಿಸಲಿಕ್ಕೆ ಸುಲಭವಲ್ಲ. ಆ ಥರದ ತಾಯಿದಂತ ಮನಸ್ಸು, ಎಲ್ಲರನ್ನು ಗೌರವಿಸುವಂತ, ಯಾರಿಗೂ ನೋವುಂಟು ಮಾಡದಂತ, ಲಿಂಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಎಲ್ಲರನ್ನು ತಪ್ಪಿಕೊಳ್ಳುವ ತಾಯಿತನ ಇದ್ದಿದ್ದು ಆ ಬಸವಣ್ಣನಿಗೆ. ಹಾಗಾಗಿ ಅವರನ್ನ ನಾವು ಸಾಂಸ್ಕೃತಿಕ ನಾಯಕನ ಮಾಡ್ತೀವಿ. ಆದರೆ ಇತಿಹಾಸದ ಸಂಸ್ಕೃತ ನಾಟಕಗಳಲ್ಲಿ ಈ ಕೆಳಜಾತಿಯವರ ಸಂಸ್ಕೃತವನ್ನ ಮಾತಾಡುವ ರೀತಿ ಇರಲಿಲ್ಲ. ಸಂಸ್ಕೃತ ನಾಟಕಗಳಿದೆ, ಕಾಳಿದಾಸನಿದೆ, ಭಾಸನಿದೆ, ಇನ್ನು ಬೇರೆ ಬೇರೆ ಜನರಿದೆ. ಅಲ್ಲಿ ಸಂಸ್ಕೃತ ನಾಟಕಗಳನ್ನ ಸಂಸ್ಕೃತ ಮಾತಾಡುವಂಥವರು ಮಹಾರಾಜರು, ಕ್ಷತ್ರಿಯರು, ಬ್ರಾಹ್ಮಣರು, ವೈಶ್ಯರು ಮಾತ್ರ ಸಂಸ್ಕೃತದಲ್ಲಿ ಧ್ಯಾನಗೊಳ್ಳಬೇಕಾಗಿ ಸಂಭಾಷಣೆ. ಆದರೆ ಕೆಳವರ್ಗದ ವ್ಯಕ್ತಿಗಳು ಪಾತ್ರಗಳಿರುವ ದಾಸರು ಇರ್ತಾರಲ್ಲ, ದಾಸಿಗಳು, ಅವರೆಲ್ಲ ಪ್ರಾಕೃತದಲ್ಲಿ ಮಾತಾಡಬೇಕು. ಅವರೆಲ್ಲ ನಮಗೆ ಪ್ರಾಕೃತದಲ್ಲಿ ಹೇಳು. ಈ ವ್ಯವಸ್ಥೆ ಇದ್ದಿದ್ದು ನಮ್ಮ ನಾಟಕ ಪರಂಪರೆ. ಆಮೇಲೆ ನಮ್ಮ ನಾಟಕ ಪರಂಪರೆಯಲ್ಲಿ ಮಂಗಳಕರವಾದದ್ದಷ್ಟೇ. ನಮ್ಮ ನಾಟಕ ಪರಂಪರೆ ದುಃಖಕರವಾದಲ್ಲ, ಮಂಗಳಕರವಾಗಿರೋದು. ಮನೆಗೆಲ್ಲ ಶುಭ ಮಂಗಳ ನೋಡಿದ್ರೆ ನರಸಿಂಹಗಳಲ್ಲಿ ಆ ಥರ ಮಂಗಳಕರವಾಗಿ ಇಡಾದ ನಾಟಕಗಳು. ಅಂದ್ರೆ ರಾಜನನ್ನ ಮತ್ತು ಸೌಂದರ್ಯವನ್ನ ಮತ್ತು ಅಲ್ಲಿನ ಪ್ರಕೃತಿಯನ್ನ ವರ್ಣಿಸೋದಷ್ಟೇ ಕೆಲಸ. ಮತ್ತು ನಮ್ಮ ಮಹಾಕಾವ್ಯಗಳಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ವಿಜೃಂಭಿಸೋದು. ದುರ್ಯೋಧನನ ಮತ್ತು ಭೀಮನನ್ನ ಇಂಥ ಪಾತ್ರಗಳನ್ನು ವಿಜೃಂಭಿಸುವ ಕಥೆಗಳೇ ಇವೆ. ಮೊದಲ ಬಾರಿಗೆ ದುರಂತ ನಾಟಕಗಳು ಬಂದಿದ್ದು ಗ್ರೀಕ್ ದೇಶದ ನಾಟಕ. ಫಸ್ಟ್ ಟೈಮ್ ಅದನ್ನು ದುರಂತ ನಾಟಕಗಳು ಶುರುವಾಗ್ತವಲ್ಲಿ. ಅದು ಮೊದಲ ನಾಟಕ. ಅದೇ ಶಿಷ್ಯ ಇದೆ, ನನಗೆ ಮಹತ್ವವಿದೆ. ಅಂಥ ದುರಂತ ನಾಟಕಗಳ ಪ್ರಭಾವದಿಂದ ಈ ನಾಟಕ ಪರಂಪರೆ ನಮ್ಮ ಕರ್ನಾಟಕಕ್ಕೆ ಪಾರ್ಸಿ ಥಿಯೇಟರ್ ಶುರುವಾಗಿದೆ. ಅದು ಕೂಡ ಬ್ರಿಟಿಷರಿಂದಲೇ ಬಂದಿದೆ. ಬ್ರಿಟಿಷರಿಂದಲೇ ನಮಗೆ ಬಂದಿದೆ. ಬ್ರಿಟಿಷರು ನಮ್ಮ ದೇಶ ಒಳ್ಳೆಯವರು ನಿಜ. ಆದರೆ ಬ್ರಿಟಿಷರ ಕೊಡುಗೆ ನಾವು ಅಷ್ಟು ಸುಲಭವಾಗಿ ಅಲ್ಲಗಳೆಯಂಗಿಲ್ಲ. ಮೊದಲು ಶಾಲೆಗಳನ್ನು ಪ್ರಾರಂಭಿಸಿದ್ದೇ ಬ್ರಿಟಿಷರು. ಸಾರ್ವಜನಿಕ ಶಾಲೆಗಳನ್ನು ಪ್ರಾರಂಭಿಸಿದ ಬ್ರಿಟಿಷರು. ಕೊಡುಗೆ ಚಪ್ಪಾಳೆ ಬ್ರಿಟಿಷರು. ಆಶ್ಚರ್ಯ ಅನಿಸುತ್ತೆ. ನಾನು 7 ವರ್ಷ ನಮ್ಮಲ್ಲಿ ಓದುವ ಮತ್ತು ಕಲಿಯುವ ಸಂಸ್ಕೃತಿ ಇರಲೇ ಇಲ್ಲ.
ಬಹುಪಾಲು ಜನರಿಗೆ ಸಾರ್ವಜನಿಕ ಪಬ್ಲಿಕ್ ಸ್ಕೂಲ್ಸ್ ಇರಲಿಲ್ಲ. ಮೊದಲು ನಮ್ಮ ಕರ್ನಾಟಕದ ಶುರುವಾಗಿದ್ದು ಮಂಗಳೂರಲ್ಲಿ. ಈ ತರದ ಒಂದು ಪರಂಪರೆ ಇಟ್ಕೊಂಡು, ಹಾಗಾಗಿ ಮೊದಲ ನಾಟಕ ಅಂದ್ರೆ ನಮ್ಮ ಕಾವ್ಯಗಳಲ್ಲಿ ನಾಟಕೀಯತೆ ಇತ್ತು. ರಾಘವಾಂಕನ ಸತ್ಯಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕನಿಗೂ ಮತ್ತು ಸತ್ಯಹರಿಶ್ಚಂದ್ರನಿಗೂ ಮತ್ತು ವಲಂತಿಯರು ನಡೆಯುವಂಥ ಸಂಭಾಷಣೆಗಳಿರ್ಬೋದು. ಆಮೇಲೆ ಸತ್ಯಹರಿಶ್ಚಂದ್ರನಿಗೂ ಮತ್ತು ಅವನ ಹೆಂಡತಿ ಚಂದ್ರಮತಿ ಜೊತೆ ಮಾತಾಡ್ತಕ್ಕಂಥ ಸಂಭಾಷಣೆ ಎಲ್ಲ ನಾಟಕೀಯತೆ ಇದೆ. ಆದರೆ ನಾಟಕ ಸ್ವತಂತ್ರ ನಾಟಕಗಳಾಗಿ ಎಲ್ಲೂ ಬರಲಿಲ್ಲ. ಅಂತ ನಾಟಕಗಳು ಶುರುವಾಗಿದ್ದು ಮೊದಲು ಪ್ರಾರಂಭಿಸಿದಾಗ ನಂತರದ ಕೈಲಾಸ, ಕೈಲಾಸ, ಶ್ರೀರಂಗ ಇವರೆಲ್ಲ ಶುರು ಮಾಡ್ತಾರೆ. ಇವರು ಸಾಮಾಜಿಕ ನಾಟಕಗಳು ಅಂತಾರೆ. ಪೌರಾಣಿಕ ನಾಟಕಗಳ ಸಂಸ ಇತರ ನಾಟಕಗಳು, ಇವರು ಸಾಮಾಜಿಕ ನಾಟಕಗಳು. ಟೊಳ್ಳುಗಟ್ಟಿ ಅಂತ ಕೈಲಾಸ ನಾಟಕ, ಮಕ್ಕಳ ಸ್ಕೂಲ್ ಮನೆಯಲ್ಲಿರ್ತಕ್ಕಂಥ ಕೈಲಾಸ ನಾಟಕಗಳನ್ನ, ಈ ನಾಟಕಗಳ ಮೂಲಕ ಸಮಾಜವನ್ನು ವಿಮರ್ಶಿಸುವ ಕಡೆ ಮೊದಲ ಬಾರಿಗೆ ಹೆಜ್ಜೆ ಇರ್ತಕ್ಕಂಥ ಇತರ ನಾಟಕಗಳು. ಈ ನಾಟಕಗಳು ಮತ್ತು ವೃತ್ತಿಪರ ನಾಟಕಗಳಿದ್ದಾವೆ, ಹವ್ಯಾಸಿ ನಾಟಕಗಳಿದ್ದಾವೆ. ನಾಟಕನೇ ವೃತ್ತಿ ಮಾಡ್ಕೊಂಡಂತ ಬಹುಸಂಖ್ಯಾತರು ಅರಸಿಕೆಯಲ್ಲಿ ಎಂಟಾಗಿರ್ತಾರೆ. ಬಹಳ ಚೆನ್ನಾಗಿ ಗೊತ್ತು. ಬಹಳ ಕಷ್ಟ ಅನುಭವಿಸ್ತಕ್ಕಂಥ ಸಮುದಾಯಗಳು. ರಾಜ ಮಹಾರಾಜರಿದ್ದಂಥ ಕಾಲದಲ್ಲಿ ಅವರಿಗೆ ಒಳ್ಳೆ ಮಾನ್ಯತೆ ಇತ್ತು. ಸಿನಿಮಾಗಳು ಬಂದ ಮೇಲೆ ನಂತರದ ದಿನಗಳಲ್ಲಿ ಅವರ ದುಸ್ಥಿತಿಗಳಿಂದ ನಾವು ನೋಡ್ತಾ ಇದ್ದೀವಿ. ನಾವು ರಂಗ ಅಕಾಡೆಮಿ ಸದಸ್ಯ ಆದಾಗ ಆ ಥರದ್ದು ಇಂಪ್ರೂವ್ ಎಲ್ಲ ಮಾಡಿದ್ರು ಅವರ ದುಸ್ಥಿತಿಗಳು. ಹಾಗಾಗಿ ಅವರು ಒಂದು ಮಾಸಾಸ್ತಿ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಾರೆ. ಆದರೆ ಅರಸೀಕೆರೆಗೆ ದೊಡ್ಡ ಹಿಸ್ಟ್ರಿ ಇದೆ ರಂಗಭೂಮಿ. ಅರಸೀಕೆರೆಗೆ ಆಶ್ಚರ್ಯ ಅಂದ್ರೆ ರಾಜ್ಕುಮಾರ್ ತಂದೆ ಉತ್ಸವಪ್ಪನವ್ರಿಗೆ ಮೊದಲ ಬಾರಿಗೆ ಚಿನ್ನದ ಖಡ್ಗವನ್ನು ಕೊಟ್ಟ ಊರು ಅರಸೀಕೆರೆ. ಅದು ನಮ್ಮ ಯೋಗೀಶ್ ತಾತ ಕೆ ವೆಂಕಟಸ್ವಾಮಪ್ಪನವರು ಚಿನ್ನದ ಖಡ್ಗ ಮಾಡಿಸ್ಕೊಂಡಿರ್ತಾರೆ. ಯಾರಿಗೆ? ರಾಜ್ಕುಮಾರ್ ತಂದೆಗೆ. ರಾಜ್ಕುಮಾರ್ ತಂದೆ ತೀರ್ಕೊಂಡಾಗ ಆ ಖಡ್ಗನ ಅವನು ಇಟ್ಕೊಂಡು ಅದನ್ನ ಮುರಿಸಿ ತಾಯಿಗೆ ಸರ ಮಾಡಿಸಿದೆ ಅಂತ ಎಲ್ಲೋ ದಾಖಲೆ. ಇಂಥ ಪರಂಪರೆ ಇದನ್ನ ಸಂಗಯ್ಯ ಇವರೆಲ್ಲ ಶುರು ಮಾಡಿದ್ದು ಸ್ನೇಹ ಆಡಿಸಿರ್ತಕ್ಕಂಥ ನಮ್ಮ ನಾಟಕ ಪರಂಪರೆ. ಹೀಗಾಗಿ ಈ ನಾಟಕ ಪರಂಪರೆಯನ್ನು ಮುಂದುವರಿಸೋದ್ರಲ್ಲಿ ನಾವು ಸೋತಿದ್ದೀವಿ. ಬಟ್ ಆ ನಾಟಕ ಕಡೆಗೆ ಸದಸ್ಯ ಆದಾಗ ಬರೀ ನನಗೆ ಕೊಟ್ಟಿದ್ದು ಬರೀ 15,000 ರೂಪಾಯಿ. ಅದು ಒಂದು ತಿಂಗಳು ನಾನು ರಂಗ ಶಿಬಿರ ಮಾಡಿದೆ, ಒಂದು ಪ್ರೊಡಕ್ಷನ್ ಮಾಡಿ, ಅದು 1,40,000 ಖರ್ಚ ಇದೆ. ಸೊ ಆ ರಂಗ ಶಿಬಿರದ ಪ್ರತಿಫಲನೆ ಇವರಿಬ್ಬರು, ನಮ್ಮ ಲಕ್ಷ್ಮಿ ಮತ್ತು ಮಮತಾ, ಇವರಿಬ್ಬರು ಆ ಪರಂಪರೆಯ ಮುಂದುವರಿಕೆಯ ಕಲಾವಿದರು. ತುಂಬಾ ಒಳ್ಳೆ ನಟಿ ನಮ್ಮ ಶ್ರೀಲಕ್ಷ್ಮಿ. ನೋಡಿ, ಈ ತರದ ಒಂದು ಕಲ್ಚರ್ನ ಮುಂದುವರಿಸುವುದು ತುಂಬಾ ಸಂತೋಷದ ವಿಷಯ. ಈ ವಿಚಾರದಲ್ಲಿ ನನಗೆ ಹೆಮ್ಮೆ ಕೂಡ ಹೌದು. ಹಾಗಾಗಿ ಈ ರಂಗ ಆಮೇಲೆ ನಿಮ್ಗೆ ಆಶ್ಚರ್ಯ ಅಂದ್ರೆ ನೀವೆಲ್ಲ BEd ಮಾಡ್ತಾ ಇದ್ದಾರೆ. ಆ ಲಕ್ಷ್ಮಿ ನಾಟಕಕ್ಕೆ ಬಂದಾಗ ಅವಳು ಸೆಕೆಂಡ್ PUC, ಫಸ್ಟ್ PUC ಬರ್ತಾ ಇದ್ರೆ ಫೇಲ್ ಮಾಡ್ತೀನಿ ಅಂತ ಎದುರಿಸಿ ಕರ್ಕೊಂಡು ಬಂದಿದ್ದೆ. ಈ ತರ 6 ಜನ ಹೆಣ್ಮಕ್ಳನ್ನ ನಾನು ಫಸ್ಟ್ PUC 6 ಜನ ಹೆಣ್ಮಕ್ಳು ನಮ್ಮ ಥಿಯೇಟರ್ ಮಹಾಮಾಯಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ಒಬ್ಬ ಹುಡುಗಿ ಕಷ್ಟ 6 ಜನ ಹುಡುಗಿಯರ್ ಕರ್ಕೊಂಡು ಅಂತ ಅದ್ಭುತ ನಾಟಕ ಬಂದ. ಈ ನಾಟಕ ಕಲಿಯೋದ್ರಿಂದ ನಿಮಗೆ ಒಂದು ಶಿಸ್ತು, ಬಹಳ ಮುಖ್ಯವಾಗಿ ಸಮಯ ಪ್ರಜ್ಞೆ, ಒಂದು ಮೌಲಿಕವಾದಂತಹ ತಾತ್ವಿಕತೆ, ವ್ಯಕ್ತಿತ್ವ ಎಲ್ಲ ರೂಪಿಸ್ಕೊಳ್ಳೋ ಸಾಧ್ಯತೆ ಇದೆ. ಆಮೇಲೆ ಕಲೆಕ್ಟಿವ್ ವರ್ಕ್. 10 ನಿಮಿಷದಲ್ಲಿ ಅವರು ಇಡೀ ಪ್ರಾಪರ್ಟಿನ ವ್ಯಾನ್ ತುಂಬಿಸೋರು, ವ್ಯಾನ್ ಕೆಳಗೆ ಇಳಿಸೋರು 10 ನಿಮಿಷದಲ್ಲಿ. ಇದು ಒಂದು ಕಲೆಕ್ಟಿವ್ ವರ್ಕ್ ಅನ್ನು ಕಲಿಸೋತಕ್ಕಂಥದ್ದು ಥಿಯೇಟರ್. ಆಮೇಲೆ ಮನುಷ್ಯತ್ವನ ಮಾನವೀಯತೆನ ಕಲಿಸೋದು ಥಿಯೇಟರ್. ಆಮೇಲೆ ಭಾಷೆ, ಅದ್ಭುತವಾದ ಭಾಷೆ ಪ್ರಯೋಗಗಳು ನಿಮಗೆ ಲಭ್ಯವಾಗುವುದು ಥಿಯೇಟರ್. ನಮ್ಮ ಜೀವನ ನಮ್ಮ ಹಕಾರ ಹಕಾರ ಪ್ರಾಬ್ಲಮ್ ಇತ್ತು. ಹಸಿಕರಿಗೆ ಹಸಿಕರೆ
ಆಸನಕ್ಕೆ ಆಸನ ಅನ್ನೋರು ಇದನ್ನೇ ಅವರು ಆಡ್ಕೊಂಡು ಬಯ ಅರ್ಥ ಅದನ್ನ ನಮ್ಮ ಚಾಂಪಾಸ ಅವನು ಅರಸ ನಲ್ಲವೇ ಅಂತ ಹೇಳ್ಬಿಟ್ಟು ಅರಸ ನಲ್ಲವೇ ಅಂತ ಹೇಳಿಕೆ ಅರಸ ನಲ್ಲವೇ ಒಂದು ಅನುಭವ ಅದು ಇವತ್ತು ನನ್ಗೆ ಮನೆಗೆ ಆಗ್ತಾ ಇಲ್ಲ ಆತರದೊಂದು ಅದ್ಭುತ ಅನುಭವ. ಆಮೇಲೆ ಒಂದು ಇಲ್ಲಿ ನಿಮ್ಗೆ SBF ಶೆಡ್ಡಲ್ಲಿ ಪ್ರತಿ ದಿನ 6 ಗಂಟೆಗೆ ಅದರ ಸೋಮವಾರ ಸೋಮವಾರ ಎಕ್ಸರ್ಸೈಸ್ ಮಾಡ್ತಿರ್ಲಿಲ್ಲ.